ದುಡ್ಡಿಗಾಗಿ ಅಂತ. ಬಟ್ ನಾನು ಇಸ್ಲಾಮಿಕ್ ಟೆರರಿಸಮ್ನ ಮೊದಲ ಸಲ ಕೇಳಿದ್ದು ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಹುಬ್ಳಿಲಿ ಅರೆಸ್ಟ್ ಆದರು ಅಂತ. ಹುಬ್ಳಿ KMCಲಿ ಮೆಡಿಕಲ್ ಸ್ಟೂಡೆಂಟ್ಸ್. ಅಂದರೆ ಇದು ದುಡ್ಡಿಗಾಗಿ ಅನ್ನೋದಿದ್ರೆ ಶ್ರೀಮಂತರ ಮನೆಗಳಿಂದ ಭಯೋತ್ಪಾದಕರು ಬರಬಾರ್ದಾಗಿತ್ತು. ಹೌದು, ಅನಕ್ಷರತೆಯಿಂದ ಕ್ಲಾಸಿಕ್ ಎಕ್ಸಾಂಪಲ್ ಕ್ಲಾಸಿಕ್ ಎಕ್ಸಾಂಪಲ್. ಅನಕ್ಷರತೆಯಿಂದ ಆಗತ್ತೆ ಅನ್ನೋದಾದ್ರೆ ವಿದ್ಯಾವಂತರು ಟೆರರಿಸ್ಟ್ ಆಗಬಾರ್ದಾಗಿತ್ತು. ಎಂತೆಂಥ ವಿದ್ಯಾವಂತರು ಬೇಕು ನಿಮಗೆ? ಹೌದು. ದೇರ್ ಇಸ್ ಸಮಥಿಂಗ್ ಎಲ್ಸ್. ಅಜ್ಮಲ್ ಕಸಬ್ಗೆ ಹೇಳಿ ಕಳಿಸಿದ್ರಂತೆ, ನೀನು ಸತ್ತಾಗ ನಿನ್ನ ದೇಹದಿಂದ ಹೂವಿನ ವಾಸನೆ ಬರುತ್ತೆ, ಸುವಾಸನೆ ಬರುತ್ತೆ ಅಂತ ಹೇಳಿ ಕಳಿಸಿದ್ರಂತೆ. ಇದನ್ನು ನಂಬ್ತಾರಾ ಅಂತ ನನ್ನ ಪ್ರಶ್ನೆ. ಅಂದರೆ ಎವ್ರಿಬಡಿ ಹ್ಯಾಸ್ ಅ ಕಾಮನ್ ಸೆನ್ಸ್. ನೀವು ನನಗೇನೋ ಹೇಳಿದಾಗ ನಾನು ನನ್ನ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿ ನೀವು ಹೇಳಿದ ಸರಿನಾ ತಪ್ಪಾ ಅಂತ ನಾನು ನನ್ನ ಜಡ್ಜ್ಮೆಂಟಿಗೆ ಬರ್ತೀನಿ. ಅದು ಭಯೋತ್ಪಾದಕರ ವಿಷಯದಲ್ಲಿ ಆಗೋದಿಲ್ಲ ಅನ್ಸುತ್ತಾ ರಾಜೇಶ್? ಆಗಲ್ಲ. ಯಾಕೆಂದರೆ ಚಿಕ್ಕಂದಿನಿಂದ ಆ ವಾತಾವರಣದಲ್ಲಿ ಬೆಳೆದಿರ್ತಾವೆ ನಾವು. ಈಗ ನಿಮಗೆ ದಿನದಲ್ಲಿ 2 ಗಂಟೆ ಕಾಲ ನಿಮಗೆ ಇಂಡಾಕ್ಟ್ರಿನೇಷನ್ ಮಾಡಿದ್ರೆ, ಡಾಕ್ಟರ್ಡ್ ವಿಡಿಯೋಸ್ ತೋರಿಸಿದ್ರೆ, ಯು ವಿಲ್ ಗೆಟ್ ಇನ್ ಟು ದಟ್ ಸೈಕ್. ಯು ವಿಲ್ ಬಿಲೀವ್ ದಟ್ಸ್ ಎ ಜಸ್ಟ್ ಕಾಸ್. ನಾನು ಮಾಡ್ತಿರೋದು ಸರಿ ಅನ್ನೋ ಒಂದು ನಂಬಿಕೆ ನಿಮ್ಮ ಮೇಲೆ ಬಂದಮೇಲೆ ನೀವೇನು ಬೇಕಾದ್ರೂ ಮಾಡ್ತೀರಿ. ಅಲ್ಲ, ದಿಸ್ ಇಸ್ ಆ್ಯಕ್ಚುಲಿ ನಮ್ಮದು ಇದು ಈಸಿ ಟು ಸೇ, ಅದರ ಬಿಯಾಂಡ್ ಕಾಂಪ್ರಿಹೆನ್ಷನ್. ಈಗ ನಾವು ಬೆಳಿಬೇಕಾದ್ರೆ ನಮಗೆ ಏನೇನೋ ಹೇಳಿದರು, ಅದಾದ್ಮೇಲೆ ನಮ್ದು ಒಂದು ಇಂಟೆಲಿಜೆನ್ಸ್, ನಮ್ಮದೇ ಒಂದು ಇಂಟೆಲಿಜೆನ್ಸ್ ಬರುತ್ತೆ, ನಮ್ಮದು ಡಿಸೈಫರಿಂಗ್ ಎಬಿಲಿಟಿ ಬರುತ್ತೆ. ನಾವು ಈಗ ನಂದು ಈಗ ಪೊಲಿಟಿಕಲ್ ಸ್ಪೆಕ್ಟ್ರಮೇ ತಗೊಳ್ಳಿ. ಇಲ್ಲಿ ಇಂಡಿಯಾನಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, ಸಮಾಜವಾದಿ ಪಾರ್ಟಿ ಇದೆ, ಆದಿದೆ, ಇದಿದೆ, ಸಾವಿರಾರು ಪಾರ್ಟಿಗಳಿದೆ. ಆದರೆ ನಾವು ವಿ ಗೋ ಬೈ ಸರ್ಟನ್ ಡಿಸರ್ಮೆಂಟ್. ಅಂದರೆ ನಾವು ಅದ್ರ ಬಗ್ಗೆ ಓದ್ತೀವಿ, ಅದರ ಬಗ್ಗೆ ತಿಳ್ಕೊಳ್ತೀವಿ, ವಿಚ್ ಇಸ್ ಗುಡ್, ವಿಚ್ ಇಸ್ ಬ್ಯಾಡ್, ಇವ್ರು ಮಾಡಿದ ಕೆಲಸ ಏನು, ಹಾಗೆ ಯಾವುದೇ ರಿಲಿಜನ್ ಬಗ್ಗೆ ಆದ್ರೂ ನಮಗೊಂದು ಟಾಲರೆನ್ಸ್ ಅಂತ ಇದೆ. ಲೈಕ್ ನಾವು ಏನೇ ಒಂದು ಪ್ರಾಕ್ಟೀಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ, ಆದರೆ ಇವ್ರು ಯಾಕೆ ಅದನ್ನು, ನಾವು ವಸತಿ ಕುಟುಂಬಕ್ಕೆ ಅಂತ ಹೇಳ್ತೇವೆ, ಪೀಸ್ಫುಲ್ ಕೋ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಆ ಕಾನ್ಸೆಪ್ಟ್ ಇವರಲ್ಲಿ ಯಾಕೆ ಬರಲ್ಲ ಅಂತ ಒಂದು ಇದು ಬರುತ್ತೆ.